ಸಂಬಳ ಮರಣವೇ, ಕ್ರಿಸ್ತನಲ್ಲಿ ನಿತ್ಯ ಜೀವವೇ, ಕೃಪೆಯಿಂದ ಬಂದ ರಕ್ಷಣೆಯೇ, ನಂಬಿಕೆಯಿಂದ ಪಡೆದ ಜೀವವೇ. ಪಾಪದ ಸಂಬಳ ಮರಣವೇ, ಕ್ರಿಸ್ತನಲ್ಲಿ ನಿತ್ಯ ಜೀವವೇ, ಯೇಸುವಿನ ರಕ್ತದ ಜಯದಿಂದ ನಮಗೆ ದೊರಕಿತು ನಿತ್ಯ ಜೀವವೇ. ಆದಾಮನು ಮಾಡಿದ ಪಾಪದಿಂದ ಲೋಕದೊಳಗೆ ಮರಣವು ಬಂದಿತು. ಯೇಸು ಮಾಡಿದ ಮಹಾತ್ಯಾಗದಿಂದ ಜೀವದ ಬಾಗಿಲು ತೆರೆಯಿತು. ನಮ್ಮ ಪುಣ್ಯ ಕೃತ್ಯಗಳಿಂದಲ್ಲ, ನಮ್ಮ ಸ್ವಂತ ನೀತಿಯಿಂದಲ್ಲ, ದೇವರ ಕೃಪೆಯಿಂದಲೇ ರಕ್ಷಣೆ, ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ. ಜೀವ ಯೇಸುವಿನಲ್ಲಿ ನಿತ್ಯ ಜೀವ, ಮರಣವ ಜಯಿಸಿದ ಕರ್ತನಿಂದ ನಮಗೆ ದೊರಕಿತು ನಿತ್ಯ ಜೀವ. ನಮ್ಮ ರಕ್ಷಣೆಯ ಆಧಾರವೇ ಯೇಸುವೇ, ಯೇಸುವೇ ಜೀವದ ಮಾರ್ಗವು. ಪಾಪಕ್ಕೆ ನಾವು ಸಾಯಬೇಕು, ನೀತಿಗಾಗಿ ನಾವು ಜೀವಿಸಬೇಕು. ಹಳೆಯ ಮನುಷ್ಯನನ್ನು ಬಿಟ್ಟು ಹೊಸ ಜೀವದಲ್ಲಿ ನಡೆಯಬೇಕು. ಪವಿತ್ರಾತ್ಮನನ್ನು ಹೊಂದಿಕೊಂಡು ಆತನ ಮಾರ್ಗದಲ್ಲಿ ನಡೆಯಬೇಕು. ಆತ್ಮನಿಂದ ನಡೆಸಲ್ಪಡುವವರು ದೇವರ ಮಕ್ಕಳಾಗುವರು. ನಿತ್ಯ ಜೀವ, ನಿತ್ಯ ಜೀವ ಯೇಸುವಿನಲ್ಲಿ ನಿತ್ಯ ಜೀವ, ಮರಣವ ಜಯಿಸಿದ ಕರ್ತನಿಂದ ನಮಗೆ ದೊರಕಿತು ನಿತ್ಯ ಜೀವ. ಕೃಪೆಯೇ, ಕೃಪೆಯೇ ನಮ್ಮ ರಕ್ಷಣೆಯ ಆಧಾರವೇ. ಯೇಸುವೇ ನಮ್ಮ ನಿರೀಕ್ಷೆಯೂ, ಯೇಸುವೇ ಜೀವದ ಮಾರ್ಗವು. ಈ ಲೋಕವನ್ನು ನೋಡಿ ಹೆದರಬೇಡ, ನಿನ್ನ ಹೃದಯವು ಕಳವಳಗೊಳ್ಳದಿರಲಿ. ನಮ್ಮಲ್ಲಿರುವಾತನು ಬಲಶಾಲಿ, ಲೋಕವನ್ನು ಜಯಿಸಿದ ಕರ್ತನು. ಕತ್ತಲೆಯ ಶಕ್ತಿಗೆ ಹೆದರಬೇಡ, ಶತ್ರುವಿನ ಮಾತಿಗೆ ಕುಗ್ಗಿ ಬಿಡಬೇಡ. ಕ್ರಿಸ್ತನ ಜಯದಲ್ಲಿ ನಿಂತುಕೊಂಡು ನಂಬಿಕೆಯಿಂದ ಮುಂದೆ ಸಾಗು. ಶರೀರವ ಕೊಲ್ಲುವವನಿಗೆ ಹೆದರಬೇಡ, ಆತ್ಮವ ಮುಟ್ಟಲು ಅವನಿಂದಾಗದು. ಶರೀರವನ್ನು ಆತ್ಮವನ್ನು ನ್ಯಾಯ ತೀರಿಸುವ ಪರಿಶುದ್ಧ ದೇವರಿಗೆ ಭಯಭಕ್ತಿಯಿಂದ ನಡೆಯೋಣ. ಮಾನವನ ಭಯವು ನಮ್ಮಲ್ಲಿರದಿರಲಿ, ಕರ್ತನ ಭಯವೇ ನಮ್ಮ ಜ್ಞಾನವಾಗಲಿ. ಸತ್ಯನ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ಕೊನೆಯವರೆಗೂ ನಂಬಿಗಸ್ತರಾಗಿರೋಣ. ನಿತ್ಯ ಜೀವ, ನಿತ್ಯ ಜೀವ ಯೇಸುವಿನಲ್ಲಿ ನಿತ್ಯ ಜೀವ, ಮರಣವ ಜಯಿಸಿದ ಕರ್ತನಿಂದ ನಮಗೆ ದೊರಕಿತು ನಿತ್ಯ ಜೀವ. ನಮ್ಮ ರಕ್ಷಣೆಯ ಆಧಾರವೇ.
ಜೀವದ ಮಾರ್ಗ